ನಮಸ್ಕಾರ. ಈ ಒಂದು ಸಂದರ್ಭದಲ್ಲಿ ಹಾಜರಿರ್ತಕ್ಕಂಥ ಗೌರವಾನ್ವಿತ ಶಾಸಕರಾದ ಸನ್ಮಾನ್ಯ ಚಿದಾನಂದ ಎಂ ಕೋಡಾರವರೇ ಮತ್ತು ಇಲ್ಲಿ ಹಾಜರಿರ್ತಕ್ಕಂಥ ವಿಶೇಷವಾಗಿ ನಮ್ಮ ತಾಲೂಕಿನ ಎಲ್ಲ ಪ್ರಮುಖ ಸಂಘಟನೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಸರ್ಕಾರಿ ನೌಕರ ಸಂಘದ ಎಲ್ಲ ನಿರ್ದೇಶಕರುಗಳು ಮತ್ತು ವಿವಿಧ ಪದಾಧಿಕಾರಿಗಳು, ಹಾಗೆ ಹಾಜರಿರ್ತಕ್ಕಂಥ ನಮ್ಮ ತಾಲೂಕಿನ ಎಲ್ಲ ಹಿರಿಯ ಅಧಿಕಾರಿಗಳು, ತಾಲೂಕು ಆಡಳಿತ ಎಲ್ಲರಿಗೂ ಕೂಡ ನಮಸ್ಕಾರ ಹೇಳ್ತೇನೆ. ಇದೊಂದು ಅತ್ಯಂತ ವಿಶೇಷವಾದ ಸಂದರ್ಭ. ಪತ್ರಕರ್ತರು ಪ್ರತಿನಿತ್ಯ ಅವರು 24/7 ವರ್ಕಿಂಗಲ್ಲಿರ್ತಾರೆ. ಅವರು ಯಾವಾಗ ರೆಸ್ಟ್ ಅನ್ನೋದೇ ಗೊತ್ತಿರೋದಿಲ್ಲ. ಅಂತಹ ಒಂದು ಅವಿರತ ಶ್ರಮದ ಕೆಲಸದ ಮಧ್ಯೆ ತಾವು ಕೂಡ ಒಂದಷ್ಟು ಮನೋರಂಜನೆಯನ್ನು ಪಡ್ಕೊಳ್ಬೇಕು, ತಾವು ಕೂಡ ಒಂದಷ್ಟು ದೈಹಿಕವಾದ ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು ಅನ್ನೋ ಒಂದು ಮನಸ್ಥಿತಿಯಿಂದ ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಗೌರವಾನ್ವಿತ ಬಂಧುಗಳು ಒಂದು ಕ್ರೀಡಾಕೂಟವನ್ನು ಏರ್ಪಡಿಸ್ಕೊಂಡಿದ್ದಾರೆ. ಇದು ಖಂಡಿತವಾಗಲೂ ತುಂಬ ಅತ್ಯಂತ ಸಂತೋಷ ಪಡ್ತಕ್ಕಂಥ ವಿಚಾರ. ಈ ಒಂದು ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಅವರ ರಥ ಏನು ಚಲಿಸ್ತಾ ಇದೆ, ಇವತ್ತು ನಮ್ಮ ಏನು ಶಿರಾ ನಗರಕ್ಕೆ ಬಂದಿದೆ. ಒಂದು ಅತ್ಯಂತ ಐತಿಹಾಸಿಕ ನಗರ ಇದು. ಈ ನಗರದಿಂದ ಅದು ಪಾಸಾಗ್ತಾ ಇದೆ. ಈಗ ನಿಜವಾಗಲೂ ಕೂಡ ಅವರ ಏನು ಈ ಕ್ರೀಡಾಕೂಟ ಯಶಸ್ವಿ ಆಗಲಿ ಮತ್ತು ಅವರ ಮನೋಇಚ್ಛೆ ನೆರವೇರಲಿ ಮತ್ತು ಅವರ ಏನು ಈ ಒಂದು ಬದುಕಿದೆ, ಅವರ ಅವಿರತವಾದ ಬದುಕಿದೆ, ಅನ್ರೆಸ್ಟ್ ಟೈಮು, ಅದಕ್ಕೆ ಒಂದು ಒಳ್ಳೆ ವಿರಾಮ ಸಿಗಲಿ ಮತ್ತು ಅವರ ಮನಃಶಾಂತಿ ಸಿಗಲಿ. ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನಷ್ಟು ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅವರಿಗೆ ಒಳ್ಳೆಯದನ್ನು ಬಯಸ್ತಾ, ಕ್ರೀಡಾಕೂಟಕ್ಕೆ ಯಶಸ್ಸನ್ನು ನಾವು ಬಯಸ್ತಾ ನನ್ನ ಎರಡು ಮಾತುಗಳನ್ನು